ಗೈಸ್, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ನಿಮ್ಮ ಮೊಬೈಲ್ ಅಲ್ಲದೆ ಬೇರೆ ಯಾವ ಯಾವ ಡಿವೈಸಲ್ಲಿ ಲಾಗಿನ್ ಇದೆ ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಿಗೆ. ಯಾಕಪ್ಪ ಇದನ್ನ ಕೇಳಿದೆ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಯಾರ ಜೊತೆನೂ ಇನ್ಸ್ಟಾಗ್ರಾಮ್ನಲ್ಲಿ ಮಾಡಿದಂಥ ಮೆಸೇಜು ನಿಮ್ಮೊಂದು ಮೆಸೇಜ್ ಇನ್ನೊಬ್ಬರು ಬೇರೆ ಯಾರೋ ನಿಮಗೆ ಗೊತ್ತಿಲ್ಲದೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಲಾಗಿನ್ ಆಗಿ ನೋಡ್ತಾ ಇದ್ದಾರೆ. ಅದು ನಿಮ್ಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಹೆಂಗಪ್ಪ ಅನ್ಬೇಕಾದ್ರೆ ತುಂಬ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ನನಗೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು, ಇನ್ಸ್ಟಾದಲ್ಲಿ ಕಾಲ್ ಕೂಡ ಮಾಡಿದ್ರು. ಏನಾದ್ರೆ ಬ್ರದರ್, ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಇನ್ನೊಬ್ರು ಯೂಸ್ ಮಾಡ್ತಾ ಇದ್ದಾರೆ, ನಾನು ಯಾರ ಜೊತೆ ಕಾಲ್ ಮಾಡಿದ್ರು ಕೂಡ ಆ ಕಾಲಿಂಗ್ ತೊಗೊಂಡು ಬ್ಲಾಕ್ ಮೇಲ್ ಕೂಡ ಮಾಡ್ತಾ ಇದ್ದಾರೆ, ಕೆಲವೊಂದಷ್ಟು ಫೋಟೋಸ್ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದು ಹೇಳ್ತಾ ಇದ್ರು, ಬ್ರದರ್ ಇದಕ್ಕೆ ಏನು ಸೊಲ್ಯೂಷನು, ಹೇಗೆ ಇನ್ನೊಬ್ಬರ ಅಕೌಂಟು ನನ್ನ ಮೊದಲನೇ ಬಂದ್ಬಿಟ್ಟು ಅವ್ರು ಮಾಡಿದ್ದು ಬೇರೆ ಯಾರೂ ಇಲ್ಲ, ಕ್ಲೋಸ್ ಅವ್ರ ಫ್ರೆಂಡ್ಸೇ ಅವ್ರನ್ನ ಮಾಡಿದ್ದಾರೆ. ಅದೇ ರೀತಿ ಹೇಳ್ತಾ ಇದ್ದೀನಿ, ನಿಮಗೆ ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಯಾವುದೇ ಒಬ್ಬ ಇದನ್ನಿರಲಿ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇರಲಿ, ನಿಮ್ಮ ಮನೆಯವರಾಗಿರ್ಬೋದು, ಪ್ರತಿಯೊಬ್ಬರ ಜೊತೆ ನಿಮ್ಮೊಂದು ಅಂದರೆ ನಿಮ್ಮೊಂದು ಮೊಬೈಲ್ ಏನಾದರೂ ಸ್ವಲ್ಪ ಖರಾಬ್ ಆದರೂ ಇನ್ನೊಬ್ಬರ ಮೊಬೈಲಲ್ಲಿ ಲಾಗಿನ್ ಆಗೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅವ್ರು ಮಾಡಿದ ತಪ್ಪಾಗಿದೆ. ಏನಂದರೆ ಅವ್ರ ಮೊಬೈಲ್ ಸ್ವಲ್ಪ ಸ್ವಿಚ್ ಆಫ್ ಆಗಿದೆ, ಆ ಒಂದು ಕಾರಣಕ್ಕೋಸ್ಕರ ಅವ್ರ ಮೊಬೈಲಲ್ಲಿ ಇವರೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಲಾಗಿನ್ ಆಗಿ ಮತ್ತೆ ಅವ್ರ ಜೊತೆ ಮೆಸೇಜ್ ಮಾಡಿ ಲಾಗೌಟ್ ಆಗಿದ್ದಾರೆ. ಆದ್ರೆ ಬಟ್ ಅವ್ರು ಮತ್ತೆ ವಾಪಸ್ ಲಾಗಿನ್ ಆಗಿ ಇದನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಅಕೌಂಟು ಮೊಬೈಲು ಈ ರೀತಿ ನೀವು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದ್ರೆ ತುಂಬ ಇಂಪಾರ್ಟೆಂಟು. ಆದರೆ ಬಟ್ ಇವಾಗ ಅದರ ಸೊಲ್ಯೂಷನು ಅಂದರೆ ಹೇಳ್ಬೇಕಾದ್ರೆ ತುಂಬ ಸಿಂಪಲ್. ಇನ್ನೊಬ್ಬರು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಲಾಗಿನ್ ಆಗಲಿ, ಇರಲಿ, ಲಾಗಿನ್ ಇದ್ದಾರೆ ಇರಲಿ, ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ನೀವು ಡೈರೆಕ್ಟಾಗಿ ಇಲ್ಲಿಂದ ಲಾಗೌಟ್ ಮಾಡ್ಬೋದು. ಅದು ಯಾವ ರೀತಿ ಅಂದರೆ ತುಂಬ ಸಿಂಪಲ್. ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಪಾಸ್ವರ್ಡ್ ಚೇಂಜ್ ಮಾಡಿದ್ರೆ ಸಾಕು, ಈಸಿಯಾಗಿ ಎಲ್ಲ ಚೇಂಜ್ ಆಗುತ್ತೆ, ಎಲ್ಲ ನಿಮ್ಮ ಇಡೀ ಹಿಸ್ಟ್ರಿನೇ ಚೇಂಜ್ ಆಗಿರುತ್ತೆ. ಆದರೆ ಬಟ್ ಪಾಸ್ವರ್ಡ್ ಚೇಂಜ್ ಮಾಡೋದ್ರೆ ತುಂಬ ಜನರಿಗೆ ನಮ್ಮ ಹಳೆ ಪಾಸ್ವರ್ಡೇ ನೆನಪಿಲ್ಲ ಬ್ರದರ್, ಹೇಗೆ ಪಾಸ್ವರ್ಡ್ ಚೇಂಜ್ ಮಾಡೋದು. ನೀವು ನಿಮ್ಮೊಂದು ಗೂಗಲ್ ಮ್ಯಾನೇಜರಲ್ಲಿ ಹೇಗೆ ಪಾಸ್ವರ್ಡ್ ಅಲ್ಲಿ ನೋಡಿರೋ ಗೂಗಲಲ್ಲಿ ಅಲ್ಲಿ ಕೂಡ ಸೇವ್ ಇಲ್ಲ ಆಗಿದ್ರೆ ನಮ್ಮ ಪಾಸ್ವರ್ಡ್ ಹೇಗೆ ಚೇಂಜ್ ಮಾಡೋದು, ನಮಗೆ ಪಾಸ್ವರ್ಡೇ ನೆನಪಿಲ್ಲ, ಅಲ್ಲೇ ಪಾಸ್ವರ್ಡ್ ಆಗಿದೆ, ಹೇಗೆ ಚೇಂಜ್ ಮಾಡೋದು? ತುಂಬ ಸಿಂಪಲ್. ನೀವು ನಿಮ್ಮೊಂದು ಯಾವುದೇ ಒಂದು ಪಾಸ್ವರ್ಡ್ ನೆನಪಿರಲಿಲ್ಲ ಅಂದರೂ ಕೂಡ ಈಸಿಯಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಬೋದು. ಚೇಂಜ್ ಮಾಡೋ ಜೊತೆಗೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವುದೇ ಒಂದು ಮೊಬೈಲಲ್ಲಿ ಲಾಗಿನ್ ಇದ್ದರೂ ಕೂಡ ಡೈರೆಕ್ಟಾಗಿ ಲಾಗೌಟ್ ಆಗುತ್ತೆ. ಅದು ಯಾವ ರೀತಿ ಏನು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಾರೆ ಹೊಸವಾಗಿ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೇಳ್ಬೇಕಾದ್ರೆ ತುಂಬ ಸಿಂಪಲು. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರೇ ಲಾಗಿನ್ ಆಗಿದೆ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಏನು ಅವರ ಮೊಬೈಲಲ್ಲಿ ಲಾಗೌಟ್ ಮಾಡ್ಬೋದು. ಅದು ಯಾವ ರೀತಿ ಅಂತ ಹೇಳ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡಬೇಕು. ತುಂಬ ಜನರಿಗೆ ಪಾಸ್ವರ್ಡ್ ನೆನಪಿಲ್ಲಕ್ಕಾಗಿ ಅವ್ರ ಅಕೌಂಟು ಲಾಗೌಟ್ ಆಗಿದೆ, ವಾಪಸ್ ಲಾಗಿನ್ ಆಗೋಕ್ಕೆ ಬಂದಿಲ್ಲ, ಯಾವ ರೀತಿ ಪಾಸ್ವರ್ಡ್ ಚೇಂಜ್ ಮಾಡೋದು ಏನಂತ ಗೊತ್ತಿಲ್ಲ. ತುಂಬ ಸಿಂಪಲ್, ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಏನೂ ಇಲ್ಲ, ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿಬಿಡ್ತೀನಿ. ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿದ್ದೀನಿ. ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಪಾಸ್ವರ್ಡ್ ಯಾವ ರೀತಿ ಚೇಂಜ್ ಮಾಡೋದು ತುಂಬ ಸಿಂಪಲ್. ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ತಕ್ಷಣ ನೀವು ನೋಡಿ, ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ಮೇಲ್ಗಡೆ ಬರ್ತೀವಿ ನೋಡಿ, ಅಕೌಂಟ್ ಸೆಂಟರ್ಸ್ ಅಂತ ಬಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡು. ಅಕೌಂಟ್ ಸೆಂಟರ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ಇದರಲ್ಲಿ ಏನು ಮಾಡ್ಕೋ, ಇಲ್ಲಿ ನೋಡಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಇದೆಯಲ್ಲ ತೆಲಡ ಆಪ್ಷನ್, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಬರುತ್ತೆ. ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮೊಂದು ಯಾವೊಂದು ಅಕೌಂಟ್ ಕೇಳುತ್ತೆ, ಯಾವೊಂದು ಅಕೌಂಟ್ ನೀವು ಪಾಸ್ವರ್ಡ್ ಚೇಂಜ್ ಮಾಡ್ತಾ ಇದ್ದೀರಾ. ನಾನು ಏನು ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಸೆಲೆಕ್ಟ್ ಮಾಡೋದು. ಇಲ್ಲಿ ಕರೆಂಟ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಇಲ್ಲಿ ಕರೆಂಟ್ ಪಾಸ್ವರ್ಡ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಅಂದರೆ ನೀವು ಈಗ ಅಲ್ಲಿ ಇಟ್ಟಂಥ ಪಾಸ್ವರ್ಡ್, ಹಳೆಯ ಪಾಸ್ವರ್ಡ್ ನೀವು ಹಾಕಬೇಕು. ಹಳೆಯ ಪಾಸ್ವರ್ಡ್ ನೆನಪಿಲ್ಲ, ಹೇಗೆ ಮಾಡೋದು ಅದನ್ನು ಕೂಡ ಹೇಳ್ತೀನಿ. ಇಲ್ಲಿ ನೀವು ನ್ಯೂ ಪಾಸ್ವರ್ಡ್ ಹಾಕಬೇಕು. ಹಳೆ ಪಾಸ್ವರ್ಡ್ ಹಾಕಿ ನನಗೆ ನೆನಪಿಲ್ಲ ಅಂದರೆ ನೀವೇನು ಮಾಡಿ, ಜಸ್ಟ್ ನಿಮ್ಮೊಂದು ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಅಕೌಂಟ್ ಸೆಕ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ತುಂಬ ಸಿಂಪಲು ಇಲ್ಲಿ ಸೆಕ್ಯೂರಿಟಿ ಅಂತಂದಿರುತ್ತೆ. ಜಸ್ಟ್ ಕೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪಾಸ್ವರ್ಡ್ ಮ್ಯಾನೇಜ್ ಅಂತ ಒಂದು ಆಪ್ಷನ್ ಬರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಜಸ್ಟ್ ಒಂದು ಸ್ವಲ್ಪ ನಿಮ್ಮ ಇಮೇಲ್ ಐ ಡಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಸೇವ್ ಇದ್ದರೆ ಇಲ್ಲಿ ಪಾಸ್ವರ್ಡ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾದರೂ ಸೇವ್ ಇದ್ದರೆ, ಪಾಸ್ವರ್ಡ್ ಸೇವ್ ಇದ್ದರೆ ಇಲ್ಲಿ ತೋರಿಸುತ್ತೆ. ಜಸ್ಟ್ ಇನ್ನೊಂದು ನಾನು ಪಾಸ್ವರ್ಡ್ ಹಾಕ್ತೀನಿ. ಓಕೆ ನೆಕ್ಸ್ಟ್ ಇಲ್ಲಿ ಈ ರೀತಿ ನಿಮಗೆ ನೆಕ್ಸ್ಟ್ ನಿಮ್ಮ ಇಮೇಲ್ ಪಾಸ್ವರ್ಡ್ ಕೇಳುತ್ತೆ. ಜಸ್ಟ್ ಅದರ ನಂತರ ಈ ರೀತಿ ಬರುತ್ತೆ. ಏನಾದರೂ ಒಂದು ವೇಳೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಿಮ್ಮ ಅಂದರೆ ಗೂಗಲ್ ಮ್ಯಾನೇಜರಲ್ಲಿ ನಿಮ್ಮೊಂದು ಪಾಸ್ವರ್ಡ್ ಸೇವ್ ಇದ್ದರೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ಕೊಂಡು ನನ್ನೊಂದು ಐ ಡಿ ಪಾಸ್ವರ್ಡ್ ಇಲ್ಲಿದೆ. ಜಸ್ಟ್ ಈ ಪಾಸ್ವರ್ಡ್ ನೀವು ಕಾಪಿ ಮಾಡ್ಕೊಂಡು ತೊಗೊಂಡೋಗಿ ಇಲ್ಲ ಡೈರೆಕ್ಟಾಗಿ ಹಾಕಿ ನಾನು ಪಾಸ್ವರ್ಡ್ ಚೇಂಜ್ ಮಾಡ್ಬೋದು. ಆಗಿದ್ರೆ ಇಲ್ಲಿ ನೀವು ನೋಡ್ಕೊಳ್ಬೋದು. ಇಲ್ಲಿ ನಿಮ್ಮ ಯಾವ ಪಾಸ್ವರ್ಡ್ ಇದೆ ನೀವು ನೋಡ್ಬೇಕಾದ್ರೆ ಜಸ್ಟ್ ಇಲ್ಲಿ ಕಣ್ಣು ಆಪ್ಷನ್ ಇದಲ್ಲ, ಒಂದು ಕಣ್ಣಿನ ಸಿಂಬಲ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ನೀವು ಶೋ ಮಾಡ್ಕೊಂಡು ನೋಡ್ಬೋದು. ಆದರೆ ಇಲ್ಲಾಂದರೆ ಡೈರೆಕ್ಟಿಗೆ ಕಾಪಿ ಮಾಡ್ಕೊಂಡು ಡೈರೆಕ್ಟ್ ನೀವು ಇಲ್ಲಿ ಹಾಕಿ ಜಸ್ಟ್ ಇಲ್ಲಿಂದ್ರೆ ಇಲ್ಲಿ ಹಾಕಿ ನೀವು ಡೈರೆಕ್ಟಿಗೆ ಆ ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡಿ ಜಸ್ಟ್ ನೀವು ಇದನ್ನ ಮಾಡ್ಕೊಳ್ಬೋದು. ಏನೂ ಇಲ್ಲ, ತುಂಬ ಸಿಂಪಲ್, ಈ ರೀತಿ ಕೂಡ ನೀವು ಮಾಡ್ಬೋದು. ಆಗಿದ್ರೆ ನೀವು ಅನ್ಬೋದು, ಬ್ರದರ್ ನನ್ನೊಂದು ಮೊಬೈಲಲ್ಲಿ ಬ್ರದರ್ ಸೇವು ಕೂಡ ಆಗಿಲ್ಲ, ನನ್ನ ಹಳೆ ಪಾಸ್ವರ್ಡ್ ನೆನಪಿಲ್ಲ, ಆಗಿದ್ರೆ ಏನು ಮಾಡೋದು ಬ್ರದರ್? ಏನು ಮಾಡೋ ಅವಶ್ಯಕತೆ ಇಲ್ಲ, ಭಯಪಡೋ ಅವಶ್ಯಕತೆ ಏನಿಲ್ಲ. ಈಸಿಯಾಗಿ ಕೂಡ ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳೋ ವಿದೌಟ್ ಪಾಸ್ವರ್ಡ್ ಇಂದ. ಯಾವ ರೀತಿ ಅಂತ ತುಂಬ ಸಿಂಪಲ್.
ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಜಸ್ಟ್ ನೋಡಲ್ಲ ಫಾರ್ಗೆಟಿಂಗ್ ಯುವರ್ ಪಾಸ್ವರ್ಡ್ ಅಂತೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಿಗೆ ನಿಮ್ಮೊಂದು ಈ ರೀತಿ ಒಂದು ಮೆಸೇಜ್ ಬರುತ್ತೆ. ಏನಪ್ಪ ಮೆಸೇಜ್ ಅಂದರೆ, ನಿಮ್ಮೊಂದು ಏನಂದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವ ಒಂದು ಇಮೇಲ್ ಐ ಡಿ ಮೂಲಕ ನೀವು ಕ್ರಿಯೇಟ್ ಮಾಡಿದ್ರೆ ಆ ಒಂದು ಇಮೇಲ್ ಐ ಡಿಗೆ ಮೆಸೇಜ್ ಬರುತ್ತೆ. ಇಲ್ಲ ಯಾವ ಒಂದು ಮೊಬೈಲ್ ನಂಬರ್ ಮೇಲೆ ನೀವು ಕ್ರಿಯೇಟ್ ಮಾಡಿದ್ರೆ ಆ ಒಂದು ಮೊಬೈಲ್ ನಂಬರ್ಗೆ ಒಂದು SMS ಮೂಲಕ ನಿಮಗೆ ಮೆಸೇಜ್ ಬಂದು ರಿಸೀವ್ ಆಗುತ್ತೆ. ನೀವು ಏನು ಮಾಡಬೇಕು, ಜಸ್ಟ್ ಏನೂ ಮಾಡೋಂಗಿಲ್ಲ, ಅವಶ್ಯಕತೆ ಇಲ್ಲ. ಜಸ್ಟ್ ಡೈರೆಕ್ಟಾಗಿ ನೀವು ನ್ಯೂ ಪಾಸ್ವರ್ಡ್ ಸೆಟ್ ಮಾಡ್ಕೋಬೋದು. ನಿಮ್ಮೊಂದು ಇಮೇಲ್ ಐ ಡಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಇಮೇಲ್ ಐ ಡಿಗೆ ಬಂದಿರುತ್ತೆ, ಇಲ್ಲ ನಿಮ್ಮ ಒಂದು ಇದಕ್ಕೆ ಬಂದಿರುತ್ತೆ, ಜಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಈ ಇಮೇಲ್ ಐ ಡಿಗೆ ನನಗೆ ಈಗ ಮೆಸೇಜ್ ಬಂದಿದೆ ನೋಡಿ, ಇಲ್ಲಿ ಮೇಲ್ಗಡೆ ಮೆಸೇಜ್ ಬಂದಿದೆ ನೀವು ನೋಡ್ತಾ ಇರ್ಬೋದು ನೋಡಿ. ಇನ್ನು ನೋಡ್ಕೊಳ್ಬೋದು, ಜಸ್ಟ್ ನೋಡಲ್ಲ ರೀಸೆಟ್ ಪಾಸ್ವರ್ಡ್ ಅಂತ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಸಿದ್ರೆ ಡೈರೆಕ್ಟಾಗಿ ನನಗೊಂದು ಹೊಸ ಪಾಸ್ವರ್ಡ್ ಸೆಕ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ನ್ಯೂ ಪಾಸ್ವರ್ಡ್ ಅಂತ ಕೇಳುತ್ತೆ. ಇಲ್ಲಿ ನೀವು ನಿಮ್ಗೆ ಬೇಕಾದ 6 ಅಕ್ಷರ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಬೋದು. ಮತ್ತು ಮೇಲ್ಗಡೆ ಏನು ಪಾಸ್ವರ್ಡ್ ಹಾಕಿದ್ರೆ ಅದೇ ತೆಳಗಡೆ ಪಾಸ್ವರ್ಡ್ ಹಾಕಿ ಜಸ್ಟ್ ರಿಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಒಂದು ಪಾಸ್ವರ್ಡ್ ಅನ್ನೋದು ಚೇಂಜ್ ಆಗುತ್ತೆ. ಯಾರು ಕೂಡ ಅಕೌಂಟ್ ಲಾಗಿನ್ ಇದ್ರೂ ಕೂಡ ಆಟೋಮೆಟಿಕ್ ಲಾಗೌಟ್ ಆಗುತ್ತೆ. ಈ ರೀತಿ ಮಾಡಿ ನೀವು ಈಸಿಯಾಗಿ ನಿಮ್ಮೊಂದು ಪಾಸ್ವರ್ಡ್ ನೀವು ರಿಸೆಟ್ ಮಾಡ್ಕೊಳ್ಬೋದು, ಪಾಸ್ವರ್ಡ್ ಚೇಂಜ್ ಕೂಡ ಮಾಡ್ಕೊಳ್ಬೋದು. ಇನ್ನೊಳ ತುಂಬ ಸಿಂಪಲ್. ಮೊದಲನೇ ಮಟ್ಟ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಆಪ್ ಮಾಡ್ತೀನಿ. ಪ್ರತಿಯೊಬ್ಬರು ಹೇಳ್ಬೇಕಾರೆ ಈ ರೀತಿ ಮಾಡಿ ನಿಮ್ಮೊಂದು ಅಕೌಂಟ್ ನೀವು ಸೇಫ್ ಕೂಡ ಇಟ್ಕೊಳ್ಬೋದು. ಅದ್ರ ಜೊತೆ 2 ಸ್ಟೆಪ್ ವೆರಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ಆನ್ ಮಾಡೋದು ಅದು ನಿಮಗೆ ಬೇಕಾದ್ರೆ ವೀಡಿಯೋ ಮಾಡ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರ. ಏನಲ್ಲ ತುಂಬ ಸಿಂಪಲ್. ತುಂಬ ಜನ ಕೂಡ ಇನ್ನೊಬ್ಬರು ನಾನು ಮೆಸೇಜ್ ನೋಡ್ತಾ ಇದ್ದಾರೆ ಕದ್ದು ಅದು ಇದು ಅಂತಾರೆ. ಈ ರೀತಿ ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡಿದ್ರೆ ಕೂಡ ಯಾರು ನಿಮ್ಗೆ ಏನು ಮಾಡೋಕ್ಕಲ್ಲ, ಡೈರೆಕ್ಟ್ ಅವರು ಈ ಥರ ಲಾಗೌಟ್ ಆಗುತ್ತೆ. ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಏನೋಳ ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಆಗಿದೆ. ಚಿಕ್ಕದಾಗಿ ಕಮೆಂಟ್ಸಲ್ಲಿ ಕಮೆಂಟ್ ಅದ್ರ ಜೊತೆ ಪ್ರೀತಿಯಿಂದ ನಾನು ನಿಮಗೆ ಏನೂ ಕೇಳ, ಪ್ರೀತಿಯೊಂದು ಲೈಕ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿದ್ದೆ ಅಂತ ಇವತ್ತು ಮುಗಿಸ್ತೀವಿ. ಪ್ರತಿಯೊಬ್ಬ ಕರ್ನಾಟಕ ಸ್ಪ್ಯಾಮ್ಸಲ್ಲ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಎಲ್ಲರಿಗೆ ಬಾಯ್ ಬಾಯ್. ಅಲ್ಲಿವರೆಗೆ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ.